ಆ 4 ಹೈ ವೋಲ್ಟೇಜ್ ಮೀಟಿಂಗ್ ಮಾಡಿದ್ಯಾಕೆ? ಇವತ್ತು ರಾತ್ರಿನೇ ವಾರ್ ಬಗ್ಗೆ ನಿರ್ಧಾರ ಆಗುತ್ತಾ? ಯುದ್ಧದ ಮಧ್ಯೆ ಜಾತಿ ಬಂದಿದ್ದು ಯಾಕೆ? ಇದೇ ಈ ಹೊತ್ತಿನ ವಿಶೇಷ ಯುದ್ಧ ಫಿಕ್ಸ್. ನಾನು ರಾಮ್ ಬಡ್ಗೆ. ಇವತ್ತು ಬೆಳಗ್ಗೆಯಿಂದ ಪ್ರಧಾನಿ ನರೇಂದ್ರ ಮೋದಿ ಫುಲ್ ಆಕ್ಟಿವ್ ಆಗಿದ್ದಾರೆ. ವಾರ್ ರೂಮ್ ಆಯಿತು. ಪ್ರಧಾನಿ ಮೋದಿ ದೆಹಲಿ ನಿವಾಸ. ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸಲಿದ್ದಾರೆ. ಪ್ರಮುಖ ಸಚಿವರು ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ. ರಾತ್ರಿ 8 ಗಂಟೆಗೆ ಮೋದಿ ನಿರ್ಣಾಯಕ ಸಭೆ ನಡೆಯಲಿದೆ. ಬೆಳಗ್ಗೆಯಿಂದ ಮ್ಯಾರಥಾನ್ ಸಭೆಯನ್ನ ನಡೆಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಈಗ ಬಹಳಷ್ಟು ತೀವ್ರ ಕುತೂಹಲವನ್ನ ಕೆರಳಿಸಿದೆ ಮೋದಿ ಸರಣಿ ಸಭೆ. ತೀವ್ರ ಕುತೂಹಲ ಕೆರಳಿಸಿದೆ ಮೋದಿ ಸರಣಿ ಸಭೆ. ಮುಂಜಾನೆಯಿಂದ ಪ್ರಧಾನಿ ನರೇಂದ್ರ ಮೋದಿ ಫುಲ್ ಆಕ್ಟಿವ್ ಆಗಿದ್ದಾರೆ. ವಾರ್ ರೂಮ್ ಆಗಿದೆ ಇವತ್ತು ಪ್ರಧಾನಿ ಮೋದಿ ಅವರ ದೆಹಲಿ ನಿವಾಸ. ಒಂದು ರೀತಿಯಾಗಿ ವಾರ್ ರೂಮ್. ವಾರ್ ಬಗ್ಗೆ ಚರ್ಚೆ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸಲಿದ್ದಾರೆ. ಇವತ್ತು ರಾತ್ರಿ 8 ಗಂಟೆಗೆ ಮತ್ತೆ ಪ್ರಮುಖ ಸಚಿವರು ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆಯನ್ನ ಕೂಡ ಕರೆದಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಇವತ್ತು ಬೆಳಗ್ಗೆಯಿಂದ 4 ಸಭೆಗಳನ್ನ ನಡೆಸಿದ್ದಾರೆ ಮೋದಿಯವರು. ಈ ಸಭೆಯಲ್ಲಿ 3 ಸೇನಾ ಪಡೆಗಳ ಮುಖ್ಯಸ್ಥರು ಜಾಯ್ನ್ ಆಗಿದ್ದಾರೆ. ಕೇಂದ್ರ ಗೃಹ ಸಚಿವರು ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಪ್ರಧಾನಿಗಳ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಕೂಡ ಇದ್ರು. ಈ ಸಂದರ್ಭದಲ್ಲಿ ಪಾಕಿಸ್ತಾನದ ವಿರುದ್ಧ ಮತ್ತು ಉಗ್ರರ ವಿರುದ್ಧ ಯಾವ ರೀತಿಯಾದಂತ ಕ್ರಮವನ್ನ ತೆಗೆದುಕೊಳ್ಳಬೇಕು, ಭಾರತದ ಪ್ರತ್ಯುತ್ತರ ಯಾವ ರೀತಿಯಾಗಿರಬೇಕು ಅನ್ನೋದರ ಬಗ್ಗೆ ಚರ್ಚೆ ನಡೆದಿದೆ. ಬೆಳಗ್ಗೆಯಿಂದ ಸಾಲು ಸಭೆಗಳಾಗಿದ್ದಾವೆ. ಇದೆಲ್ಲ ಮುಗಿದ ಬಳಿಕ ಇವತ್ತು ರಾತ್ರಿ 8 ಗಂಟೆಗೆ ಮತ್ತೊಂದು ಸಭೆ. ಆ ಸಭೆಯ ಮೇಲೆ ಎಲ್ಲರ ಚಿತ್ತ ಇದೆ. ಈಗ ಈ ಎಲ್ಲಾ ಸಭೆಗಳು ಮುಕ್ತಾಯ ಆದ ನಂತರ ಮತ್ತೊಂದು ನಿರ್ಣಾಯಕ ಸಭೆಯನ್ನ ಕರೆದಿದ್ದಾರೆ ರಾತ್ರಿ 8 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಈ ಸಭೆಯಲ್ಲಿ ಅಂತಿಮವಾದಂತ ನಿರ್ಧಾರವನ್ನ ತೆಗೆದುಕೊಳ್ತಾರ ಹಾಗಾದ್ರೆ? ಪ್ರಧಾನಿ ಮೋದಿಯ 4 ಮೀಟಿಂಗ್ ಹಿಂದಿದೆ ರೋಚಕ ಕತೆ. ಸುಮ್ಮನೆ 4 ಮೀಟಿಂಗ್ ನಡೆಸಿಲ್ಲ. ಒಂದೊಂದು ಮೀಟಿಂಗ್ ನಲ್ಲೂ ಒಂದೊಂದು ವಿಷಯಗಳನ್ನ ಚರ್ಚೆ ಮಾಡಿದ್ದಾರೆ. ಸಿಡಿಎಸ್ ಮೀಟಿಂಗ್ ನಲ್ಲಿ 3 ಸೇನಾ ಪಡೆಗಳ ಬಗ್ಗೆನೇ ಚರ್ಚೆ ನಡೆದಿದೆ. ಎನ್ಎಸ್ಎ, ಭೂಸೇನೆ, ವಾಯುಪಡೆ, ನೌಕಾಪಡೆ ಮುಖ್ಯಸ್ಥರ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ. ಸಿಡಿಎಸ್ ಮೀಟಿಂಗ್ ನಂತರ ಸಿಸಿಎಸ್ ಮೀಟಿಂಗ್, ಆಂತರಿಕ ಭದ್ರತೆಗೆ ಒತ್ತು ನೀಡುವ ವಿಚಾರ. ಸಂಪುಟ ಭದ್ರತಾ ಸಮಿತಿ ಸಭೆಯಲ್ಲಿ ಅಮಿತ್ ಶಾ ಮುಖ್ಯ ಪಾತ್ರವನ್ನು ವಹಿಸುತ್ತಾರೆ.
ಸಿಸಿಎಸ್ ಮೀಟಿಂಗ್ ನಂತರ ಸಿಸಿಪಿಎ ಮೀಟಿಂಗ್, ಅದಕ್ಕೆ ವಿದೇಶಾಂಗವೇ ಮುಖ್ಯವಾಗುತ್ತೆ. ವಿದೇಶಾಂಗ ವಿಚಾರದಲ್ಲಿ ಎದುರಾಗುವ ಅಪಾಯಗಳ ಬಗ್ಗೆ ಚರ್ಚೆ ಆಗಿದೆ. ಸಿಸಿಪಿಎ ಸಭೆಯಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಪಾತ್ರವೇ ಬಹಳ ಮುಖ್ಯವಾಗುತ್ತೆ. ವಿದೇಶಾಂಗ ಸಚಿವರಲ್ವಾ. ಇನ್ನು ಸಿಸಿಇಎ ಸಭೆಯಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರಮುಖ. ಆರ್ಥಿಕತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು. ಯುದ್ಧ ನಡೆದ್ರೆ ಆರ್ಥಿಕವಾಗಿ ಎಷ್ಟು ನಷ್ಟ ಆಗಬಹುದು ಅನ್ನೋದರ ಬಗ್ಗೆಯೂ ಕೂಡ ಈ ಸಭೆಯಲ್ಲಿ ಚರ್ಚೆಯಾಗಿದೆ. ಸಿಡಿಎಸ್ ಸೇನೆಯ ಪ್ರಾಮುಖ್ಯತೆ ಯಾಕೆ? ಇದರಲ್ಲಿ ಸಿಡಿಎಸ್ ಅನಿಲ್ ಚೌಹಾಣ್ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಎನ್ಎಸ್ಎ ಮುಖ್ಯಸ್ಥ ಅಜಿತ್ ದೋವಲ್ ಸಹಕಾರವೂ ಕೂಡ ಇಲ್ಲಿ ಅಗತ್ಯವಾಗಿರುತ್ತೆ. ಗಮನಿಸ್ತಾ ಇದ್ದೀವಿ, ಸಭೆಯಲ್ಲಿ 3 ಪಡೆಗಳ ಯುದ್ಧ ಸಿದ್ಧತೆ ತಂತ್ರಗಾರಿಕೆಯ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. 3 ಸೇನಾ ಪಡೆಗಳ ಕೋಆರ್ಡಿನೇಷನ್ ತುಂಬಾನೇ ಮುಖ್ಯ ಇಲ್ಲಿ. ಗಮನಿಸ್ತಾ ಇದ್ದೀವಿ, 3 ಸೇನಾ ಪಡೆ ಮುಖ್ಯಸ್ಥರೇ ನಿರ್ಣಾಯಕರಾಗಿರ್ತಾರೆ. 3 ಸೇನಾ ಪಡೆಯ ಮುಖ್ಯಸ್ಥರೇ ಇದರಲ್ಲಿ ನಿರ್ಣಾಯಕರು. ಇದರಲ್ಲಿ ಸಿಡಿಎಸ್ ಅನಿಲ್ ಚೌಹಾಣ್ ನಿರ್ಣಾಯಕ ಪಾತ್ರವನ್ನ ವಹಿಸ್ತಾರೆ. ಎನ್ಎಸ್ಎ ಮುಖ್ಯಸ್ಥ ಅಜಿತ್ ದೋವಲ್ ಏನಿದಾರಲ್ಲ, ಅವರ ಸಹಕಾರವೂ ಕೂಡ ಇಲ್ಲಿ ಅಗತ್ಯವಾಗಿರುತ್ತೆ. ಸಭೆಯಲ್ಲಿ 3 ಪಡೆಗಳ ಯುದ್ಧ ಸಿದ್ಧತೆ ಜೊತೆಗೆ ತಂತ್ರಗಾರಿಕೆಯ ಬಗ್ಗೆ ಚರ್ಚೆಯೂ ಕೂಡ ನಡೆದಿದೆ. 3 ಸೇನಾ ಪಡೆಗಳ ಕೋಆರ್ಡಿನೇಷನ್ ತುಂಬಾನೇ ಮುಖ್ಯ. ಎಕ್ಸಾಕ್ಟ್ಲಿ ಹೌದು, ಒಂದು ಯುದ್ಧ ಅಂತ ಬಂದಾಗ, ಯಾವುದೋ ಸ್ಟ್ರೈಕ್ ಅಂತ ಬಂದಾಗಲೂ ಕೂಡ 3 ಪಡೆಗಳ ಒಂದು ಹೊಂದಾಣಿಕೆ ಬಹಳಷ್ಟು ಮುಖ್ಯ ಆಗುತ್ತೆ. ಸಿಸಿಎಸ್ ಅಂದ್ರೆ ಸಂಪುಟ ರಕ್ಷಣಾ ಸಮಿತಿ, ಹಿರಿಯ ಸಚಿವರುಗಳ ಜೊತೆಗೆ ಯುದ್ಧದ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಸಂಪುಟ ರಕ್ಷಣಾ ಉಪಸಮಿತಿ ಸಿಸಿಎಸ್ ಅಂದ್ರೆ ಹಿರಿಯ ಸಚಿವರುಗಳ ಜೊತೆಗೆ ಯುದ್ಧದ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಬಹಳ ಪ್ರಮುಖವಾಗಿ ಸಭೆ ಯಾಕೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಎದುರಾಗಬಹುದಾದ ಸಂಕಷ್ಟಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಯುದ್ಧದ ವಿವರಗಳು ಇಲ್ಲಿ ಚರ್ಚೆ ಆಗೋದಿಲ್ಲ. ಕೆಲವರಿಗೆ ಕೆಲವು ನಿರ್ದಿಷ್ಟ ಜವಾಬ್ದಾರಿಯನ್ನ ನೀಡಲಾಗುತ್ತೆ. ಈ ಒಂದು ಸಭೆಯಲ್ಲಿ, ಸಿಸಿಎಸ್ ಸಭೆಯಲ್ಲಿ ಕೆಲವರಿಗೆ ಕೆಲವೊಂದಿಷ್ಟು ಮಹತ್ವದ ನಿರ್ಧಾರಗಳನ್ನ ಜವಾಬ್ದಾರಿಗಳನ್ನ ನೀಡಲಾಗುತ್ತೆ. ಆಂತರಿಕ ಭದ್ರತೆ ನಿಭಾಯಿಸುವ ಬಗ್ಗೆ ಪ್ರಮುಖವಾಗಿ ಚರ್ಚೆ ಆಗುತ್ತೆ. ಈ ಸಂದರ್ಭದಲ್ಲಿ ಸಿಸಿಎಸ್ ಯಾಕೆ ಈ ಸಭೆ ನಡೀತು ಅನ್ನೋದನ್ನ ಗಮನಿಸಿದ್ವಿ. ಇನ್ನು ಸಿಸಿಪಿಎ ಮಹತ್ವ ಏನು? ರಾಜಕೀಯ ವ್ಯವಹಾರಗಳ ಸಮಿತಿ. ಸಿಸಿಪಿಎ ಅಂದ್ರೆ ದೇಶದ ಹೊರಗಿನಿಂದ ಎದುರಾಗುವಂತಹ ಸಮಸ್ಯೆಗಳ ಬಗ್ಗೆ ಇಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಆಗುತ್ತೆ. ಆ ಸಮಸ್ಯೆಗಳನ್ನ ನಿಭಾಯಿಸುವ ಕುರಿತಂತೆ ಸಮಾಲೋಚನೆಯನ್ನ ಕೂಡ ಮಾಡಿದ್ದಾರೆ ಈ ಸಂದರ್ಭದಲ್ಲಿ. ಉದಾಹರಣೆಗೆ ಟರ್ಕಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಪೂರೈಕೆ ಮಾಡಿರುವ ಮಾಹಿತಿ ಬಂದಿದೆ. ಚೀನಾ ಪಾಕ್ ಪರ ನಿಂತರೆ ಎಲ್ಲಿಯವರೆಗೆ ನಿಲ್ಲಬಹುದು? ಯುದ್ಧ ಶುರುವಾದ್ರೆ ಚೀನಾ ಪಾಕಿಸ್ತಾನದ ಪರವಾಗಿ ನಿಂತರೆ ಎಲ್ಲಿಯವರೆಗೂ ನಿಲ್ಲಬಹುದು? ಅದನ್ನ ಹೇಗೆ ನಾವು ನಿಭಾಯಿಸಬೇಕು ಅನ್ನೋದರ ಬಗ್ಗೆಯೂ ಕೂಡ ಈ ಸಿಸಿಪಿಎ ಸಭೆಯಲ್ಲಿ ಚರ್ಚೆ ಆಗಿದೆ. ಇಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಪಾತ್ರವೇ ಬಹಳಷ್ಟು ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ. ರಾಜಕೀಯ ವ್ಯವಹಾರಗಳ ಸಮಿತಿ ಇದು. ಇನ್ನು ಸಿಸಿಇಎ ಮಹತ್ವ ಏನು? ಸಿಸಿಎ ಅಂದ್ರೆ ಆರ್ಥಿಕ ವಿಚಾರಗಳ ಸಂಪುಟ ಸಮಿತಿ ಅಂತ ಅರ್ಥ. ಇದು ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಸಮಿತಿ. ಯುದ್ಧ ಅಂತ ಬಂದ್ರೆ ಆರ್ಥಿಕತೆ ಬಹಳ ಮುಖ್ಯ. ಯುದ್ಧ ನಡೆದ್ರೆ ಎದುರಾಗುವ ಆರ್ಥಿಕ ಸಂಕಷ್ಟದ ಬಗ್ಗೆಯೂ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆಯನ್ನ ನಡೆಸಿದ್ದಾರೆ. ಉದಾಹರಣೆಗೆ ಉಕ್ರೇನ್ ರಷ್ಯಾ ಯುದ್ಧದಲ್ಲಿ ಭಾರತಕ್ಕೆ ಲಾಭ ಆಯಿತು ಆಯಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಂತಹುದೇ ಹೆಜ್ಜೆ ಬೇರೆ ದೇಶಗಳು ಭಾರತದ ಜೊತೆ ಮಾಡಬಹುದು. ಕಾದು ಕೂತಿರ್ತಾವಲ್ಲ ಅಕ್ಕಪಕ್ಕದ ರಾಷ್ಟ್ರಗಳು. ಯುದ್ಧ ಶುರುವಾದ್ರೆ ಸಹಜವಾಗಿ ಬೆಲೆ ಏರಿಕೆಯಾಗುತ್ತೆ. ಎಲ್ಲದರ ಬೆಲೆಯೂ ಕೂಡ ಏರಿಕೆ ಆಗುತ್ತೆ. ಹಾಗಾಗಿ ಬೆಲೆ ಏರಿಕೆ ನಿಭಾಯಿಸೋದು ಹೇಗೆ ಅನ್ನೋದರ ಬಗ್ಗೆಯೂ ಕೂಡ ಈ ಸಿಸಿಇಎ ಸಭೆಯಲ್ಲಿ ಚರ್ಚೆಯಾಗಿದೆ. ಇಂತಹ ವಿಚಾರಗಳ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಇದರಲ್ಲಿ ಬಹಳ ಪ್ರಮುಖವಾಗಿ ನಿರ್ಮಲಾ ಸೀತಾರಾಮನ್ ಅವರ ಪಾತ್ರ ಮಹತ್ವದ್ದು. ಯಾಕೆ ಅಂತ ಹೇಳಿದ್ರೆ ಅವರು ವಿತ್ತ ಸಚಿವೆ, ಹಣಕಾಸು ಸಚಿವೆ. ಹಾಗಾಗಿನೇ ಈ ಆರ್ಥಿಕ ವಿಚಾರಗಳ ಸಂಪುಟ ಸಮಿತಿಯಲ್ಲಿ ಅವರ ಪಾತ್ರ ಬಹಳಷ್ಟು ಮುಖ್ಯ ಆಗಿತ್ತು. ಅವರು ಕೂಡ ಭಾಗಿಯಾಗಿದ್ರು. ಇದು ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಸಮಿತಿ. ಹಾಗಾಗಿ ಅವರು ಕೂಡ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾರೆ. ಯುದ್ಧ ನಡೆದ್ರೆ ಎದುರಾಗುವಂತ ಆರ್ಥಿಕ ಸಂಕಷ್ಟದ ಬಗ್ಗೆ ಇಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಕೂಡ ನಡೆದಿದೆ. ಉದಾಹರಣೆಗೆ ಉಕ್ರೇನ್ ರಷ್ಯಾ ಯುದ್ಧದಲ್ಲಿ ಭಾರತಕ್ಕೆ ಲಾಭ ಆಗಿದೆ. ನಿಮ್ಗೆಲ್ಲ ಗೊತ್ತೇ ಇದೆ, ಉಕ್ರೇನ್ ರಷ್ಯಾ ಯುದ್ಧ ಶುರುವಾಗಿ ವರ್ಷಾನುಗಟ್ಟಲೆ ಕಳೆದು ಹೋಗ್ತಾ ಇದ್ದಾವೆ. ಆದರೆ ಯುದ್ಧ ಮಾತ್ರ ಇದುವರೆಗೂ ನಿಲ್ತಾ ಇಲ್ಲ. ಉಕ್ರೇನ್ ಆಲ್ಮೋಸ್ಟ್ ಸಂಪೂರ್ಣವಾಗಿ ನಾಶ ಆಗಿದೆ ಅಂತಾನೆ ಹೇಳ್ಬೋದು. ಆದರೂ ಕೂಡ
ರಷ್ಯಾ ಯುದ್ಧವನ್ನ ನಿಲ್ಲಿಸ್ತಾ ಇಲ್ಲ, ಇತ್ತ ಉಕ್ರೇನ್ ಹೋಗಿ ಯುದ್ಧ ಬೇಡ ಅಂತಾನೂ ಕೂಡ ಹೇಳ್ತಾ ಇಲ್ಲ. ಕಂಟಿನ್ಯೂಯಸ್ ಆಗಿ ಯುದ್ಧ ನಡೀತಾನೆ ಇದೆ ವರ್ಷಾನುಗಟ್ಲೆ ಕೂಡ. ಆರ್ಥಿಕವಾಗಿ ಉಕ್ರೇನ್ ಸಂಪೂರ್ಣವಾಗಿ ಧೂಳಿಪಟ ಆಗೋಗಿದೆ. ಇದೆಲ್ಲದರ ಜೊತೆಗೆ ರಷ್ಯಾ ಏನಾದ್ರೂ ಆರ್ಥಿಕವಾಗಿ ಬಲಿಷ್ಠ ಆಯ್ತಾ? ಇಲ್ಲ. ತಮ್ಮಲ್ಲಿರುವಂತ ಆರ್ಥಿಕತೆ ಕೆಲವೊಂದ್ ಕಡೆ ನಷ್ಟ ಆಗಿ ಹೋಗಿದೆ ಈಗ ರಷ್ಯಾಗೆ. ಏನು CCEA ಸಭೆಯ ಮಹತ್ವ ಏನು? ಆರ್ಥಿಕ ವಿಚಾರಗಳ ಸಂಪುಟ ಸಮಿತಿ, ಅದನ್ನೇ ನಾವು ಗಮನಿಸ್ತಾ ಇದ್ದೀವಿ ಈಗ. ಒಂದ್ ಕಡೆ ಇವತ್ತು ಬೆಳಗ್ಗೆಯಿಂದ CCS, CCPA, CEA ಇದೆಲ್ಲದರ ಮೀಟಿಂಗ್ ನಡೆದಿರೋದು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ. ಹಾಗಾಗಿನೇ ಯಾವ್ಯಾವ ಪಡೆಗಳ ನೇತೃತ್ವ ಎಲ್ಲೆಲ್ಲಿ ವಹಿಸಬೇಕು, ಜೊತೆಗೆ ಈ ಆರ್ಥಿಕತೆಯ ನಷ್ಟ ಆದರೆ ಅದನ್ನ ಹೇಗೆ ಸರಿದೂಗಿಸೋದು, ಇದೆಲ್ಲದರ ಜೊತೆಗೆ ಚರ್ಚೆ ಆಗಿದೆ. ಇನ್ನು ಪರದೇಶಗಳಿಂದ ನಮ್ಮ ದೇಶಕ್ಕೆ ಯಾವ ರೀತಿಯಾಗಿ ನಷ್ಟ ಆಗಬಲ್ಲದು, ಯಾರೆಲ್ಲ ನಮಗೆ ಎದುರಾಳಿ ಆಗ್ತಾರೆ, ಅದೆಲ್ಲವನ್ನು ಕೂಡ ಹೇಗೆ ಎದುರಿಸೋದು, ಇದೆಲ್ಲದರ ಬಗ್ಗೆಯೂ ಕೂಡ ಇವತ್ತು ಸಾಲು ಚರ್ಚೆಗಳಲ್ಲಿ ಸಭೆಗಳಲ್ಲಿ ಚರ್ಚೆ ಆಗಿದೆ.